ಎಲ್ರಿಗೂ ನಮಸ್ಕಾರ. ಇದು ನನ್ನ 44ನೇ ದಿನ 100 ಚಾಲೆಂಜ್ ಒಳಗೆ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಬಂದು ಫ್ರೆಂಡ್ದು ಹಳದಿ ಶಾಸ್ತ್ರ ನಡೆದಿತ್ತು. ಹಳದಿ ಶಾಸ್ತ್ರಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ನಡೆದಿದ್ದು. ಹುಡುಗರು ಮನೆಯಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಓಡಾಡ್ತಿದ್ರು. ಸೊ ಈಗ ಅಲ್ಲಿ ಕುಂದ್ರಿಸ್ತಾರೆ ಅವ್ರನ್ನ, ನನ್ನ ಫ್ರೆಂಡ್ನ ಮತ್ತು ಅವ್ರದ್ದು ಸಿಸ್ಟರ್ನ ಕುಂದ್ರಿಸ್ತಾರೆ. ಸೊ ಹುಡುಗಿದು ಅವ್ರ ಮನೆಯಲ್ಲಿ ಅವ್ರ ಊರಲ್ಲಿ ಕೊಪ್ಪಳ ಊರವ್ರದ್ದು. ಸೊ ಅಲ್ಲಿ ಅವ್ರ ಶಾಸ್ತ್ರ ಮಾಡ್ತಿರ್ತಾರೆ. ಈಗ ಒಬ್ಬೊಬ್ರದ್ದು ಒಂದೊಂಥರ ಪದ್ಧತಿಗಳಿರ್ತವೆ. ನಮ್ಮ ಕಡೆ ಹಿಂಗೈತಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ನಿಮ್ಮ ಕಡೆ ಏನು ಮಾಡ್ತಾರೆ ಇಂಥ ದಿನ ಅಂತ ನೋಡಿ ಹೇಳ್ರಿ ನಂಗೆ. ಸೊ ಹಿಂಗೆಲ್ಲ ನಿಲ್ಲಿಸಿ ಅವ್ರ ಅಪ್ಪ ಅವ್ವ ಮತ್ತು ಈಗ ನೋಡಿರಿ, ಇದು ನನ್ನ ಫ್ರೆಂಡು ಅವ್ರ ತಂಗಿ. ಸೊ ಇವರಿಬ್ಬರು ಕೂತ್ಕೊಂಡು ಈಗ ಅರ್ಶಿನ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು ಬಂದು ಅವರಿಬ್ಬರಿಗೂ ಅರ್ಶಿನ ಹಚ್ಚಿ ಫೋಟೋಗೆ ಪೋಸ್ ಕೊಟ್ಟು ಈಗೆಲ್ಲ ಫೋಟೋ ಶಾಸ್ತ್ರಗಳಾಗ್ಬಿಟ್ಟವು. ಏನೇ ಶಾಸ್ತ್ರ ಮಾಡೋಕ್ಕೋದ್ರು ಕ್ಯಾಮ್ರಾಮನ್ಗೆ ಒಂದು ಪ್ರಿಫರೆನ್ಸ್ ಕೊಡ್ತಿದ್ದೇವೆ ಎಲ್ಲರೂ. ಏನೋ ಮತ್ತು ರೆಕಾರ್ಡಾಗಿ ಉಳಿಬೇಕಲ್ಲ, ಹಂಗಾಗಿ ಮಾಡಾಕ್ತವೆ. ಸೊ ಎಲ್ಲ ಮಾಡಿ ಆದಮೇಲೆ ಸೊ ಫ್ರೆಂಡಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಕೆಳಗೆ ಮಾಡಿಸೋದು ಅಷ್ಟು ಸೂಕ್ತ ಅಲ್ಲ ಅನಿಸಿ, ಯಾಕಂದರೆ ನಾವು ಹಿಂಗೆ ಗಲಾಟೆ ಮಾಡ್ತೇವೆ ಅಂತೇಳಿ ಮೇಲೆ ಕರ್ಕೊಂಬಂದು ಮೇಲೆ ಅರೇಂಜ್ಮೆಂಟ್ಸ್ ಮಾಡಿ. ಸೊ ಇವರೆಲ್ಲ ನೋಡಿರಿ, ಈಗ ಇವರು ಅದೇನೋ ಜಲ್ಡಿ ಹಿಡಿದು ನೀರು ಹಾಕ್ತಾರೆ, ಇವರೇನೋ ಪದ್ಧತಿಗಳಿರ್ತಾವೆ. ಇವ್ರು ಅವ್ರ ಚಾಚಾ ನಮ್ಗಿಂತ ಜಾಸ್ತಿ ಅವರ ಆ್ಯಕ್ಟಿವ್ ಅದಾರ. ಒಂದು 100 ಬಲೂನಿಗೆ ನೀರು ತುಂಬಿಟ್ಟಿದ್ವಿ, ಅವನ್ನೆಲ್ಲ ಅವನ ಮೇಲೆ ಹೊಡೆಯೋದು, ಐಸ್ ಕ್ಯೂಬ್ ಹಾಕೋದು, ಬಿಸಿನೀರು ಹಾಕೋದು, ಏನೇನೋ ಆಟಗಳನ್ನ ಮಾಡಿ ಒಟ್ಟಿನಾಗ ಅವ್ನಿಗೆ ಜೀವ ತಿಂದು ಈ ಇವೆಂಟ್ನ, ಹಳದಿ ಅನ್ನೋ ಇವೆಂಟ್ನ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಅವ್ರವ್ರಿಗೆ ತಿಳಿದಂಗೆಲ್ಲ ಕಾಟ ಕೊಟ್ಬಿಟ್ರು ಪಾಪ. ಆ ಬಣ್ಣಗಳು ಇದು ಮಾಡೋದು, ಒಟ್ಟಿನಾಗ ಅವ್ರ ಕಾಕಾಗಳು, ಅವ್ರ ಮಾವುಗಳು ಇವರೆಲ್ಲರೂ ಅವ್ರಿಗೊಂದು ಅಡ್ವಾಂಟೇಜ್ ಆ ದಿನ. ಫುಲ್ ಅವ್ನು ಏನು ಮಾಡಿದ್ರು ಮಾಡಿಸ್ಕೋಬೇಕು ಅವತ್ತಿನ ದಿನ. ಸೊ ಇವರೆಲ್ಲ ನೀರು ಹಾಕೊಂಡು ಉಗ್ತಾರೆ ನೋಡ್ರಿ. ಈಗ ಚರ್ಗಿ ಒಳಗೆಲ್ಲ ನೀರು ತಂದು ಮಕ್ಕಕ್ಕೆ ಉಗ್ಗೋದು. ಸೊ ಒಂಥರ ಇವೆಂಟ್ ಮಜಾ ಇರ್ತೈತಿ. ಸೊ ಇವೆಂಟೆಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನಕ್ಕೆ ಹೋದ್ವಿ. ತಿಂಡಿಗೆ ಉಪ್ಪಿಟ್ಟು ಚೂಡ. ಸೊ ಅದಾದಮೇಲೆ ಒಂದು ಸ್ವಲ್ಪ ಬಾದಾಮಿ ತಿಂದು ಮತ್ತು ನಾನು ನಮ್ಮ ಚಿಕ್ಕಮ್ಮನ ಊರಿಗೆ ಹೋದೆ. ಚಿಕ್ಕಮ್ಮನ ಊರಿಗೆ ಹೋಗಿ ಬ್ಯಾಡ್ಗೆ ಹತ್ರ. ಸೊ ಅಲ್ಲಿಗೆ ಹೋಗಿ ಒಂದು ಗ್ಲಾಸ್ ಹಾಲು ಕುಡಿದೆ ಫುಲ್ಲು. ಇವ್ರ ಮನ್ಯಾಗ ಆಕಳು ಇರ್ತವೆ. ಇವರು ಸಣ್ಣ ಪುಟ್ಟ ಗ್ಲಾಸ್ನಾಗೆಲ್ಲ ಹಾಲು ಕೊಡೋಲ್ಲ, ಹೋದಾಗೆಲ್ಲ ಒಂದು ದೊಡ್ಡ ಗ್ಲಾಸ್ನ ಹಾಲು ಕೊಡ್ತಾರೆ. ಸೊ ಆ ಹಾಲು ಕುಡಿದು ಮತ್ತು ವಾಪಸ್ ಹಾವೇರಿಗೆ ಬರತ್ತಿದ್ವಿ. ಹಂಗೆ ಅಂದಿವೆ ಒಂದು ಪೈನಾಪಲ್ ಜ್ಯೂಸ್ ಕುಡಿದ್ವಿ ಎಲ್ಲರೂ, ಅಮ್ಮ, ನಾನು, ತಂಗಿ ಎಲ್ಲರೂ. ಸೊ ಕುಡಿದು ಅಲ್ಲಿಂದ ಡೈರೆಕ್ಟ್ ಮದುವೆ ಮನೆಗೆ ಹೋಗ್ಕವಿ. ಮದುವೆ ಮನೆಗೆ ಹೋಗಿ ಅಲ್ಲಿಗೆ ಹೋಗೋರಾಗ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿರ್ತೈತಿ. ಸೊ ಊಟಕ್ಕೆ ಕೂತ್ಕೊಂಡ್ವಿ. ಒಂದು ಸ್ವಲ್ಪ ಅಲ್ಲೂ ಒಂದು ತಾಸು ಗ್ಯಾಪ್ ಕೊಟ್ಟು ಊಟ ಮಾಡಿದೆ. ಊಟ ಚಲೋ ಇತ್ತು. ಅದಾದಮೇಲೆ ಒಂದು ಮಜ್ಜಿಗೆ ಕುಡಿದೆ. ಸೊ ಅದಾದಮೇಲೆ ಮತ್ತೆ ಫ್ರೆಂಡ್ಸ್ ಎಲ್ಲ ಹೋಗಿ ಸಂಜೆಗೆ ಒಂದು ಏನೋ ಸ್ವಲ್ಪ ಬನ್, ಅದ್ರೊಳಗೆ ಒಂದು ಸ್ವಲ್ಪ ಕೈ ಹಾಕಿದೆ ನಾನು. ಬನ್ ತಿಂದು ಸೇವ್ ಪುರಿ ಒಳಗೆ ಒಂದು ಪೀಸ್ ತಿಂದೆ. ಹೊರಗೆ ಫ್ರೆಂಡ್ಸ್ ಜೊತೆ ಒಂದು 2 ತಾಸು ಟೈಮ್ ಪಾಸ್ ಮಾಡಿ ಮತ್ತೆ ವಾಪಸ್ ಮದುವೆ ಮನೆಗೆ ಹೋಗಿ ಅವ್ರ ಮನ್ಯಾಗ ಒಂದು ಬಿಳಿ ಹೋಳಿಗೆ ತಿಂದು 2 ಬಾಳೆಹಣ್ಣು ತಿಂದೆ. ಸೊ ಅದಾದಮೇಲೆ ಮನೆಗೆ ಬಂದು ಈ ದರಿದ್ರ ಚಾಕ್ಲೇಟ್ ತಿಂದುಬಿಟ್ಟೆ. ಸಕ್ರೆ ಪಾಕ ಇದು ಭಾಳ ದಿನ ಆಗಿತ್ತು ತಿಂದು, ಮರ್ತು ಬಿಟ್ಟಿತ್ತು ನಂಗೆ. ಮತ್ತು ತಿಂದೆ, ಹೊಲಸಾಗ್ಬಿಡ್ತು ಬಾಯಿ ಒಟ್ಟು, ಬರೀ ಸಕ್ಕರೆ ಅನ್ನಿಸ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಭಗವದ್ಗೀತೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. 60ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇವತ್ತಿಗೆ ಇಷ್ಟು ಸಾಕು. ಎಲ್ಲರೂ ಸಾಧ್ಯವಾದಷ್ಟು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.